ಅಲ್ಲೋಡು, ಅಲ್ಲೇ ಇದ್ದಾನೆ ನೋಡು. ಲೋ ಏ ಹುಡ್ಗ, ಏಯ್ ನಿನ್ನ ಎಲ್ಲೆಲ್ಲಿ ಅಂತ ಹುಡ್ಕೋದು? ಒಂದ್ ಕಡೆ ನಿಂತ್ಕೊಳಕ್ಕಾಗಲ್ವಾ ನಿನ್ಗೆ? ಏನ್ರಿ ನೀವು ನನ್ನಿಂದ ಯಾಕೆ ಬಿದ್ದಿದ್ದೀರಾ? ನಾನು ಇಲ್ಲಿಗೆ ಬಂದಿದ್ದು ನಿಮಗೋಸ್ಕರ ಅಲ್ಲ. ನಮ್ಮ ಒಳ್ಳೇದಕ್ಕೋಸ್ಕರನೇ ಬಂದಿದ್ಯಾ ಕಣೋ. ಪಶು ಬಗ್ಗೆ ಎಲ್ಲ ಗೊತ್ತು ಅಂದ್ಯಲ್ಲ, ಏನ್ ಗೊತ್ತು ಅಂತ ನಮ್ಮ ಅತ್ತಿಗೆ ಹೇಳು. ಏನ್ ಗೊತ್ತು ನಿಮ್ಗೆ? ಹೇಳಿದ್ರೆ ಹೊಡಿಯಲ್ಲ ತಾನೆ? ಏಯ್ ಹೊಡಿಯಲ್ಲ ಬಿಡೋ, ಹೇಳು. ಬ್ರೋಕರ್ ಅವರು ಸಂಬಂಧನ ತೋರಿಸಿದ್ರು. ಹೀಗೆ ಒಂದು ಶಾಪಿಂಗ್ ಮಾಲ್ ಅಲ್ಲಿ ಮೀಟ್ ಆದ್ವಿ. ಗಂಡ್ಸು ಅಂತಾನು ನೋಡ್ದೇನೆ ನನ್ಗೆ ಹೊಡೆದ್ಬಿಟ್ಲು. ಅವಳು ಬಾಯ್ ಬಡ್ಕಿ ಮೇಡಮ್. ಆ ವಿಷಯ ನಮಗೂ ಗೊತ್ತು, ಬೇರೆ ವಿಷಯ ಹೇಳು. ಅವಳಿಗೆ ಆಲ್ರೆಡಿ ಮದ್ವೆ ಆಗಿದೆ, ಒಬ್ಬ ಮಗನೂ ಇದ್ದಾನೆ. ಆ ವಿಷಯ ಕೂಡ ನನಗೆ ಚೆನ್ನಾಗಿ ಗೊತ್ತು. ನಮ್ಮ ಅಬಿಗೂ ಮದ್ವೆ ಆಗಿತ್ತು, ಇಬ್ಬರು ಮಕ್ಕಳಿದ್ದಾರೆ. ವಸು ಮೊದಲನೇ ಗಂಡನ್ ಥರನೇ ನಮ್ಮ ಅಬಿ ಮೊದಲನೇ ಹೆಂಡತಿ ಕೂಡ ಸತ್ತು ಹೋಗಿದ್ದಾಳೆ. ಈ ವಿಷಯ ಎಲ್ಲ ತಿಳ್ಕೊಂಡ್ಮೇಲೆನೆ ಈ ಸಂಬಂಧ ಒಪ್ಕೊಂಡಿತ್ತು. ಅವಳ ಗಂಡ ಸತ್ತಿದನ? ಆ ವಿಷಯನೂ ಗೊತ್ತಿಲ್ಲದೆ ಹೆಣ್ಣೊಡಕ್ ಹೋಗಿದ್ದ? ಇಲ್ಲ, ಅವಳ ಗಂಡ. ಹಾ, ಅವಳ ಗಂಡ. ಅವಳ ಗಂಡ. ಹಾ ಹಾ, ಬೇಗ ಬೇಗ ಹೇಳು. ನೀವಿಬ್ರು ಇಲ್ಲಿ ಹಾಕಿದ್ದೀರಾ? ಅಷ್ಟಕ್ಕೂ ಹೊಸೋತ್ಕೇನ್ ಬೈದಿರೋ ಲೋಫರ್ ಹತ್ರ ನಿಮ್ಗೇನ್ ಕೆಲ್ಸ? ಅಪ್ಪ ಕರೀತಿದ್ದಾರೆ, ನೀವು ಬೇಗ ಬನ್ನಿ, ಎಲ್ರೂ ಹೊರಡ್ಬೇಕಂತೆ. ಅಯ್ಯೋ ನೀನ್ ಸುಮ್ನಿರೋ. ಅತ್ತೆ ಬರ್ತೀಯೋ ಇಲ್ಲ ಅಭಿಯಣ್ಣಂಗೆ ಹೇಳೋ? ಬೇಡ ಬೇಡಪ್ಪ, ನಾನ್ ಬರ್ತೀನಿ. ಅದಕ್ಕೆ ನಡಿ ನಡಿ. ಅವಳಿಗೆ ಡಿವೋರ್ಸ್ ಆಗಿದೆ ಅಂತ ತಾನೇ ಹೇಳಿದ್ದು. ಇವ್ರೇನು ಗಂಡ ಸತ್ತಿದ್ದಾನೆ ಅಂತ ಹೇಳ್ತಿದಾರೆ. ಆದ್ರೂ ನನ್ಗೆ ಯಾಕೆ ಬಿಡು. ಊಟ ಮಾಡು ರಾಕಿ. ನಂಗೆ ಊಟ ಬೇಡ, ಹೋಗು. ಯಾಕೋ ನನ್ ಮೇಲೆ ಯಾಕೆ ಬೇಜಾರ್ ಮಾಡ್ಕೊಂಡಿದ್ಯಾ? ಅಂಥದ್ದೇನಾಯ್ತು? ಏನಾಯ್ತು ಅಂತ ನಿಂಗೆ ಗೊತ್ತಿಲ್ವಾ? ಗೊತ್ತಿಲ್ಲ, ನೀ ಹೇಳು. ನನ್ನನ್ನ ಶಾಪಿಂಗ್ಗೆ ಯಾಕೆ ಕರ್ಕೊಂಡು ಹೋಗಿಲ್ಲ? ಓ, ಅದಕ್ಕ ಬೇಜಾರು? ಅದು ಸಡನ್ ಪ್ರೋಗ್ರಾಮ್ ಕಂದ. ಸಡನ್ ಆಗ್ಬಿಟ್ರೆ ನನ್ನೂ ಕರ್ಕೊಂಡು ಹೋಗ್ಬೇಕಲ್ವಾ? ನೀನ್ ಸ್ಕೂಲಲ್ಲಿದ್ದಲ್ವಾ? ಸ್ಕೂಲಲ್ಲಿದ್ರೇನು, ಸ್ಕೂಲಿಗೆ ಬಂದು ಮಿಸ್ಸಿಗೆ ಹೇಳಿ ನನ್ನನ್ನು ಕರ್ಕೊಂಡು ಹೋಗ್ಬೇಕಲ್ವಾ? ನಿಂಗೆ ಕ್ಲಾಸ್ ಮಿಸ್ ಆಗತ್ತಲ್ವಾ? ಇವಾಗ ಶಾಪಿಂಗ್ ಮಿಸ್ ಆಯ್ತಲ್ಲ. ನಿನ್ಗೂ ಬಟ್ಟೆ ತಂದಿದ್ದೀನಲ್ವಾ? ತಂದಿದ್ಯಾ ಬಿಡು, ಎಲ್ಲ ನಿನ್ಗಿಷ್ಟ ಆಗೋ ಬಟ್ಟೆನೆ ತಂದಿದ್ಯಾ. ಅದಕ್ಕೆ ಫೀಲ್ ಆಗ್ತಿದ್ಯಾ? ಇಲ್ಲ, ಡ್ಯಾಡಿ ನನ್ನನ್ನ ಮಿಸ್ ಮಾಡ್ಕೊಂಡಿರ್ತಾರೆ. ರಾಕಿ ಯಾಕೆ ಶಾಪಿಂಗಿಗೆ ಬಂದಿಲ್ಲ ಅಂತ ಬೇಜಾರು ಮಾಡ್ಕೊಂಡಿರ್ತಾರೆ. ಹೌದು, ರಾಕಿ ಅಂತ ಒಳ್ಳೆ ಹುಡ್ಗ ಯಾಕೆ ಬರ್ಲಿಲ್ಲ? ಅವನ್ ತರ್ಲೇನೆಲ್ಲ ತುಂಬಾ ಮಿಸ್ ಮಾಡ್ಕೊಂಡ್ವಿ ಅಂತ ಅಲ್ಲಿ ಎಲ್ರು ತುಂಬಾ ಬೇಜಾರ್ ಮಾಡ್ಕೊಂಡ್ರು. ಏನು ಜೋಕಾ? ನಾನ್ ನಿನ್ ಜೊತೆ ಮಾತಾಡಲ್ಲ, ಹೋಗು. ಸಾರಿ, ನೆಕ್ಸ್ಟ್ ಟೈಮ್ ಖಂಡಿತ ಕರ್ಕೊಂಡು ಹೋಗ್ತೀನಿ. ಇವತ್ ಮಿಸ್ ಆಯ್ತಲ್ಲ. ನಾಳೆ ನಾವೆಲ್ಲ ರೆಸಾರ್ಟಿಗೆ ಹೋಗ್ತಿದೀವಲ್ಲ, ಅಲ್ಲಿ 2 days ಇರ್ತೀವಲ್ವಾ? ಅದು ನನ್ಗೂ ಗೊತ್ತಲ್ಲ. ಆಲ್ರೆಡಿ 2 days ಲೀವ್ ಹಾಕಿದ್ದೀನಲ್ಲ. ಮಿಸ್ ಕೂಡ ಲೀವ್ ಸ್ಯಾಂಕ್ಷನ್ ಮಾಡಿದಾರಲ್ಲ. ಇದನ್ನೆಲ್ಲ ಯಾವಾಗ ಮಾಡ್ದೋ ರಾಕಿ? ಯಾರು ಹೇಳಿದ್ರು? ನೀನ್ ಹೇಳ್ದಿದ್ರೆ ನನಗ್ ಗೊತ್ತಾಗಲ್ಲ ಅಂತ ಅನ್ಕೊಂಡಿದ್ಯಾ? ಆದ್ರೂ ನನ್ ಮೇಲೆ ನಿನಗ್ ಪ್ರೀತಿ ಕಮ್ಮಿ ಆಗಿದೆಯಲ್ಲ ಮಮ್ಮಿ.
ಡ್ಯಾಡಿ ಬರ್ತಿದ್ದಾರೆ ಅಂತ ನನ್ನ ಅವಾಯ್ಡ್ ಮಾಡ್ತಿದ್ಯಾ? ನನ್ಗಿಂತ ಡ್ಯಾಡಿನೇ ಹೆಚ್ಚಾಗ್ಬಿಟ್ಟಿದ್ದಾರೆ ನಿನ್ಗೆ. ಆ ಮಾತ್ನ ನಾನೇ ಹೇಳ್ಬೇಕು. ನೀನೇ ನನ್ನ ಅವಾಯ್ಡ್ ಮಾಡ್ತಿದ್ಯಾ. ನನ್ಗೆ ನಿನ್ಗಿಂತ ಯಾರು ಹೆಚ್ಚಲ್ಲ ಅಂತ ಎಷ್ಟು ಹೇಳಿದ್ರು ನೀನು ಅರ್ಥ ಮಾಡ್ಕೋತಿಲ್ಲ ರಾಕಿ. ಪದೇ ಪದೇ ನೀನ್ ನನ್ನ ಹರ್ಟ್ ಮಾಡ್ತಿದ್ಯಾ. ಸಾರಿ ಮಮ್ಮಿ. ಓಕೆ, ಇಬ್ರು ಕಾಂಪ್ರಮೈಸ್ ಆಗೋಣ. ನನ್ಗೆ ನೀನಂದ್ರೆ ಇಷ್ಟ, ನಿನ್ಗೆ ನಾನಂದ್ರೆ ಇಷ್ಟ. ನಮ್ಮಿಬ್ರಿಗೂ ಡ್ಯಾಡಿ ಅಂದ್ರೆ ಇಷ್ಟ. ಕಿಲಾಡಿ ನೀನು. ಈಗ ಊಟ ಮಾಡ್ತೀಯಾ? ಇದ್ಯಾರ್ ತುತ್ತು? ಯಾರ್ ತುತ್ತಾದ್ರೆ ತಿಂತೀಯಾ? ಡ್ಯಾಡಿ ತುತ್ತು. ಹಾಗೆ ಅನ್ಕೋ, ತಿನ್ನು. ಡ್ಯಾಡಿ ತುತ್ತನ್ನ ನೀನು ತಿನ್ನು. ತಿನ್ನು. ಇದು ನನ್ ತುತ್ತು. ನಿನ್ ತುತ್ತ? ಮತ್ತೆ ನೀನೇ ತಿನ್ನು. ಹಾ, ನಿನ್ನ ನನ್ಗೆ ಕಲರ್ ಇಷ್ಟ ಆಗ್ಲಿಲ್ಲ. ನಂಗೆ ಈ ಡಿಸೈನ್ ಇಷ್ಟ ಆಗಿಲ್ಲ. ಯಾವ ಡ್ರೆಸ್ಸು ಚೆನ್ನಾಗಿಲ್ಲ. ಒಂದೇ ಒಂದು ಡ್ರೆಸ್ ಕೂಡ ಚೆನ್ನಾಗಿಲ್ಲ. ನಂಗೂ ಯಾವುದು ಇಷ್ಟ ಆಗಿಲ್ಲ. ಡ್ಯಾಡಿ ಬಂದ ತಕ್ಷಣ ಹೇಳ್ಬೇಕು. ಹೆಲೋ ಮೈ ಲಿಟಲ್ ಏಂಜಲ್ಸ್, ಹೇಗಿತ್ತು ಇವತ್ತು ಸ್ಕೂಲು? ಯಾಕಿಬ್ರು ಹೀಗಿದ್ದೀರಾ? ನಾವ್ ನಿಮ್ ಜೊತೆ ಮಾತಾಡಲ್ಲ, ಹೋಗು. ನಿನ್ ಜೊತೆ ನಾವು 2 ಬಿಟ್ಟಿದ್ವಿ. ಅಂತ ತಪ್ಪು ನಾನೇನ್ ಮಾಡ್ದಮ್ಮ? ತಪ್ಪಲ್ದೆ ಇನ್ನೇನು. ಇದ್ಯಾವ ಸೀಮೆ ಡ್ರೆಸ್ಸು? ಆ ಡ್ರೆಸ್ಗೇನಾಗಿದೆ? ಸ್ವಲ್ಪನೂ ಚೆನ್ನಾಗಿಲ್ಲ. ನಮ್ಗೆ ಏನು ಇಷ್ಟ ಆಗಿಲ್ಲ. ಮೊದ್ಲೆಲ್ಲ ಯಾವಾಗ ಶಾಪಿಂಗ್ ಮಾಡಿದ್ರು ನಮ್ಮನ್ ಕರ್ಕೊಂಡು ಹೋಗ್ತಿದ್ದೆ. ನಮ್ ಫೇವ್ರೆಟ್ ಡ್ರೆಸ್ ಕೊಡಿಸ್ತಿದ್ದೆ. ಇವತ್ ಯಾಕೆ ಕರ್ಕೊಂಡು ಹೋಗಿಲ್ಲ? ಓ, ನನಗೆ ಗೊತ್ತಿರ್ಲಿಲ್ಲಮ್ಮ. ತಾತ ಸಡನ್ ಆಗಿ ಹೋಗೋಣ ಅಂದ್ಬಿಟ್ರು. ನಿಮ್ಮನ್ನ ಸ್ಕೂಲಿಂದ ಕರ್ಕೊಂಬರಕ್ ಟೈಮ್ ಇರ್ಲಿಲ್ಲ. ಅದಕ್ಕೆ ಒಬ್ನೇ ಹೋಗಿದ್ದೆ. ಹಾಗೇನೂ ಇಲ್ಲ, ನೀನೇ ಸುಳ್ಳು ಹೇಳ್ತಿರೋದು. ಅಪ್ಪ ಯಾವತ್ತಾದ್ರೂ ಸುಳ್ಳು ಹೇಳಿದಾರ ಕೀರ್ತಿ? ನೀನ್ ನಮ್ನ ಅವಾಯ್ಡ್ ಮಾಡ್ತಿದ್ಯಾ ಡ್ಯಾಡಿ. ಈ ನಡುವೆ ನಿಂಗೆ ನಮ್ಗಿಂತ ಹೊಸ ಮಮ್ಮಿನೇ ಹೆಚ್ಚಾಗ್ಬಿಟ್ಟಿದ್ದಾರೆ. ಹೌದು ಡ್ಯಾಡಿ, ನಮ್ಗಿಂತ ಜಾಸ್ತಿ ಟೈಮು ಹೊಸ ಮಮ್ಮಿ ಜೊತೆನೆ ಸ್ಪೆಂಡ್ ಮಾಡ್ತಿದ್ಯಾ. ನಮಗ್ ಸ್ವಲ್ಪನೂ ಟೈಮ್ ಕೊಡ್ತಿಲ್ಲ. ಹಾಗಂತ ಯಾರು ಹೇಳಿದ್ರಮ್ಮ? ಯಾರು ನಮಗ್ ಯಾಕೆ ಹೇಳ್ಬೇಕು? ನಮ್ಗೆ ಗೊತ್ತಲ್ವಾ? ಅದೆಲ್ಲ ನಿಜ ಅಲ್ಲ. ಡ್ಯಾಡಿ ಯಾವತ್ತೂ ಹಾಗೆ ಮಾಡಲ್ಲ. ಇವಾಗ ನೀನ್ ಮಾಡ್ತಿದ್ಯಲ್ಲ, ಇಲ್ದೇ ಇದ್ರೆ ನಮ್ಗಿಷ್ಟ ಆಗ್ತಿರೋ ಡ್ರೆಸ್ ಯಾಕೆ ನೀನ್ ತರ್ತಿದ್ದೆ? ಓಕೆ, ಈ ಡ್ರೆಸ್ ಇಷ್ಟ ಆಗ್ದಿದ್ರೆ ನಾಳೆನೆ ನಿಮ್ಮನ್ನ ಶಾಪಿಂಗ್ ಕರ್ಕೊಂಡು ಹೋಗಿ ನಿಮಗಿಷ್ಟ ಆಗಿರೋ ಡ್ರೆಸ್ನ ಕೊಡಿಸ್ತೀನಿ, ಓಕೆನಾ?
ಇನ್ಯಾವತ್ತೂ ಡ್ಯಾಡಿ ಜೊತೆ ಈ ಥರ ಮಾತಾಡಬೇಡಿ. ಡ್ಯಾಡಿಗೆ ನೋವಾಗುತ್ತೆ. ನನಗೆ ನಿಮಗಿಂತ ಯಾರೂ ಹೆಚ್ಚಲ್ಲ. ನೀವಾದ್ಮೇಲೆ ಮಿಗ್ದವರೆಲ್ಲ. ನಿಮ್ಮಿಂದ ನನ್ನ ಯಾರೂ ದೂರ ಮಾಡೋಕ್ಕಾಗಲ್ಲ. ನೀವೇ ನನ್ನ ಪ್ರಾಣ. ನನ್ನ ಪ್ರಾಣ ನಾನು ಬಿಟ್ಬಿಡ್ತೀನ? ನನ್ನ ನಾನೇ ಅವಾಯ್ಡ್ ಮಾಡ್ಕೊಳ್ತೀನ? ನನ್ನ ಪ್ರಾಣಕ್ಕೆ ನಾನು ಟೈಮ್ ಕೊಡಲ್ವಾ? ಮುಂಚೆನೇ ಒಂದ್ಸಲ ಹೇಳಿದ್ದೀನಿ, ಮತ್ತೆ ಹೇಳ್ತಾ ಇದ್ದೀನಿ, ನೀವೇ ನನ್ನ ಪ್ರಪಂಚ. ನೀವಿಲ್ದಿರೋ ಜೀವನ ನನಗೆ ಬೇಕಿಲ್ಲ. ಸಾರಿ ಡ್ಯಾಡಿ. ಇನ್ಯಾವತ್ತೂ ಈ ತರ ಮಾತಾಡಲ್ಲ ಡ್ಯಾಡಿ. ಮತ್ತೆ ಇನ್ ಮುಂದೆ ಯಾವತ್ತೂ ನಿಂಗ್ ಬೇಜಾರ್ ಮಾಡಲ್ಲ ಡ್ಯಾಡಿ. ಸಾರಿ ಡ್ಯಾಡಿ. ಥ್ಯಾಂಕ್ ಯು ಮಾ. ಥ್ಯಾಂಕ್ ಯು ಸೋ ಮಚ್. ಅಂಡ್ ಐ ಲವ್ ಯು ಬೋತ್. ಐ ವಿಲ್ ನೆವರ್ ಲೀವ್ ಯು. ಐ ಕಾಂಟ್ ಲಿವ್ ವಿದೌಟ್ ಯು. ಥ್ಯಾಂಕ್ ಯು ಡ್ಯಾಡಿ. ಥ್ಯಾಂಕ್ ಯು ಡ್ಯಾಡಿ. ಛೇ, ಈ ಮಕ್ಕಳಿಗೆ ಎಷ್ಟೇ ಫಿಟ್ಟಿಂಗ್ ಇಟ್ರು ಕೊನೆಗೆ ಅವ್ರ ಅಪ್ಪನ ಹತ್ರನೇ ಹೋಗ್ತಾರೆ. ಈ ತಂದೆ ಮಕ್ಕಳನ್ನ ದೂರ ಮಾಡೋದು ಸ್ವಲ್ಪ ಕಷ್ಟ. ಇವ್ರ ಕತೆ ಹಾಗಿರ್ಲಿ, ಆ ವಸು ಕತೆ ಏನೋ ಅವನ್ ಯಾವನೋ ಹೇಳೋವರೆಗೂ ನನ್ನ ತಲೆಗೂ ಹೋಳಿಲೇ ಇಲ್ವಲ್ಲ. ಆ ವಸು ಗಂಡ ಯಾವಾಗ ಸತ್ತ, ಹೇಗ್ ಸತ್ತ, ಅವನೇ ಸತ್ನಾ ಇಲ್ಲ ಇವಳೇ ಸಾಯಿಸಿದ್ಲಾ? ನಿಶ್ಚಿತಾರ್ಥಕ್ಕೆ ಅವ್ರ ಕಡೆಯಿಂದ ಯಾವ ನೆಂಟ್ರು ಬರ್ಲಿಲ್ಲ. ಅವ್ರಿಗೆ ನೆಂಟ್ರಿಷ್ಟ್ರು ಇದಾರ ಇಲ್ವಾ? ಇದೆಲ್ಲ ಬೇಗ ಕೆದಕ್ಬೇಕು ನಾನು. ಏನಾದ್ರೂ ವಿಷಯ ಗೊತ್ತಾದ ತಕ್ಷಣ ಮದ್ವೆ ನಿಲ್ಲಿಸ್ಬಿಡ್ಬೇಕು. ಅವಳ ಮೊದಲನೇ ಗಂಡ ಏನಾದ ಅಂತ ಗೊತ್ತಾ ನಿಮ್ಗೆ? ಅವಳ ಹಿಸ್ಟ್ರಿ ಸ್ವಲ್ಪ ಹೇಳಲಾ? ತುಂಬಾ ದರಿದ್ರವಾದ ಹಿಸ್ಟ್ರಿ. ಹೇಳ್ಬಿಡ್ಲಾ? ಯಾಕೆ ಸುಶೀಲಾ ಈ ತರ ಗಾಬರಿ ಬಿದ್ದೆ? ಏನಾಯ್ತು? ಭಯ ಆಗ್ತಿದೆ ರೀ. ಭಯ ಯಾಕೆ? ನಿನ್ನೆ ಶಾಪಿಂಗ್ ಮಾಲಲ್ಲಿ ಎಂತ ಅನಾಹುತ ಆಗ್ತಿತ್ತು ಗೊತ್ತಾ? ಅನಾಹುತನಾ? ಏನದು? ನೀನಿನ್ನು ಆ ಮನೆ ಹಾಳನ್ ಬಗ್ಗೆನೇ ಯೋಚನೆ ಮಾಡ್ತಿದ್ಯಾ? ಅದೆಲ್ಲ ಆಕಸ್ಮಿಕವಾಗಿ ನಡೀತಷ್ಟೇ. ನಿಜ ಗೊತ್ತಾಗ್ಬಿಡುತ್ತೇನೋ ಅಂತ ತುಂಬಾ ಭಯ ಆಯ್ತು ರೀ. ಯಾವ ನಿಜ? ಅವನೇನೋ ಬಾಯ್ ಬಿಡ್ಲಿಲ್ವಲ್ಲ? ಅವನಷ್ಟು ಕೆಟ್ಟದಾಗ ಮಾತಾಡಿದ್ರು ಬಾಯ್ ಬಿಡ್ಲಿಲ್ಲ ಅಂತಿದಾರಲ್ಲ. ಇವತ್ ಗಂಡಾಂತರ ಕಳೀತು. ನಾಳೆ ಯಾವತ್ತಾದ್ರೂ ಅವ್ರಿಗೆ ನಿಜ ಗೊತ್ತಾಗ್ಬಿಟ್ರೆ? ಯಾವತ್ತೂ ಗೊತ್ತಾಗಲ್ಲ. ನೀನ್ ಧೈರ್ಯವಾಗಿರು. ಇಲ್ಲ ರೀ, ನಾವು ತಪ್ಪು ಮಾಡ್ತಿದೀವೇನೋ. ಈ ತಪ್ಪಿಂದ ನಾಳೆ ಹೊಸುಗೇನಾದ್ರೂ ತೊಂದ್ರೆ ಆದ್ರೆ? ತಪ್ಪ? ಯಾವ ತಪ್ಪು? ಆ ರೀತಿ ಏನೂ ಆಗಲ್ಲ. ನೀನ್ ಸುಮ್ನೆ ಗಾಬರಿ ಆಗ್ಬೇಡ. ನಾಡಿದ್ ಮದ್ವೆ ಇಟ್ಕೊಂಡು ಇದೆಲ್ಲ ಬೇಕಾ ಇವಾಗ? ಗಾಬರಿ ಆಗದೆ ಇನ್ನೇನಾಗುತ್ತೆ ರೀ? ಇವರಿಬ್ರು ನನ್ನಿಂದ ಏನೋ ಮುಚ್ಚಿಡ್ತಿದ್ದಾರೆ. ಅದೇನು ಅಂತ ತಿಳ್ಕೋಬೇಕು. ಈಗಾಗಲೇ ತುಂಬಾ ಲೇಟ್ ಆಗಿದೆ ಸುಶೀಲಾ. ನಾಳೆ ಬೆಳಗ್ಗೆನೇ ಎದ್ದು ಮದ್ವೆ ಕೆಲಸ ಶುರು ಮಾಡಬೇಕು. ಬೇಗ ತಿಂದು ಮಲ್ಕೋಣ ನಡಿ. ನನ್ನಿಂದ ಏನಾದ್ರೂ ಮುಚ್ಚಿಡ್ತಿದ್ದೀರಾ?
ನಿನ್ನಿಂದ ಮುಚ್ಚಿಡೋ ಅಂಥದ್ದು ಏನಿದೆಯಮ್ಮ? ಮತ್ತೆ ಏನ್ ಮಾತಾಡ್ತಿದ್ರಿ ನೀವು? ನಿನ್ನ ಮದುವೆ ಏರ್ಪಾಟಿನ ಬಗ್ಗೆ ಮಾತಾಡ್ತಿದ್ವಮ್ಮ. ನಿಜಾನ ಅಮ್ಮ? ನೀನು ಏನೋ ಭಯ ಅಂದೆ, ನಿಜ ಅಂದೆ, ತಪ್ಪು ಅಂದೆ. ಏನ್ ವಿಷಯ? ಏನಿಲ್ಲಮ್ಮ. ಅಮ್ಮನ್ನ ಮಾತಾಡಕ್ ಬಿಡಿ ಅಪ್ಪ. ನಾನೇನ್ ಹೇಳಿ ವಸು? ಏನು ಇಲ್ಲ ಅಂತ ಹೇಳಿದ್ವಲ್ಲ. ಇಲ್ಲ, ಏನೋ ಇದೆ. ನೀವು ನನ್ ಗೊತ್ತಿಲ್ದೆ ಏನೋ ತಪ್ಪು ಮಾಡ್ತಿದ್ದೀರಾ. ಅದೇನು ಅಂತ ಹೇಳಮ್ಮ. ನಾವ್ ಯಾವತ್ತಾದ್ರೂ ತಪ್ಪು ಮಾಡಿದೀವಾ? ನನ್ಗೋಸ್ಕರ ನೀವು ಏನ್ ಬೇಕಾದ್ರೂ ಮಾಡ್ತೀರಾ. ನಾವೇನೇ ಮಾಡಿದ್ರು ನೀನ್ ಒಳ್ಳೇದಕ್ಕೆ ಅಲ್ವಾ? ಹಾಗಾದ್ರೆ ಆ ಒಳ್ಳೇದು ಏನು ಅಂತ ಹೇಳಿ ಅಪ್ಪ. ನಿನ್ ಮದ್ವೆನೇ ವಸು? ಅದೇ, ನನ್ ಮದ್ವೆಗೋಸ್ಕರ ನೀವೇನ್ ಮಾಡ್ತಿದ್ದೀರಾ? ನನ್ ಮೇಲೆ ಆಣೆ ಮಾಡಿ ಹೇಳಿ. ಏನಮ್ಮ, ನೀನು ನಿಮ್ಮ ಅಮ್ಮನ ತರ ಆಣೆ ಪ್ರಮಾಣ ಅಂತಿದ್ಯಾ? ನಿಂಗಿದು 2ನೇ ಮದ್ವೆ. ನಿಂಗೊಬ್ಬ ಮಗನೂ ಇದ್ದಾನೆ ಅಂತ ಅವ್ರಿಗೆ ಗೊತ್ತು. ಹಾಗೇನೆ ಅಭಿಯವ್ರಿಗೂ ಇದು 2ನೇ ಮದ್ವೆ, 2 ಮಕ್ಕಳಿದ್ದಾರೆ ಅನ್ನೋದು ನಮಗ್ ಚೆನ್ನಾಗಿ ಗೊತ್ತು. ಇದರಲ್ಲಿ ಮುಚ್ಚಿಡೋ ಅಂಥದ್ದೇನಿದೆಯಮ್ಮ? ಮತ್ತೆ ಯಾಕೆ ಟೆನ್ಷನ್ ಮಾಡ್ಕೋತಿದ್ದೀರಾ? ನಿಜ ಹೇಳಿ ಅಪ್ಪ. ಏನು ಮುಚ್ಚಿಡದೆ ಹೇಳಿ. ವಿಷಯ ಗೊತ್ತಾಗದೆ ನನ್ಗೂ ಕಷ್ಟ ಆಗೋದು, ನಿಮ್ಗೂ ಕಷ್ಟ ಆಗೋದು ಚೆನ್ನಾಗಿರಲ್ಲ. ಯಾರಿಗೂ ಕಷ್ಟ ಆಗಲ್ಲ ವಸು. ಎಲ್ರೂ ಸಂತೋಷವಾಗಿರ್ತೀವಿ. ಒಳಗಡೆ ಬಂದು ಊಟ ಮಾಡಮ್ಮ. ಅಮ್ಮ ನನ್ ಜೊತೆ ಯಾಕೆ ತಲೆ ಎತ್ತಿ ಮಾತಾಡಿಲ್ಲ? ಅಪ್ಪ ಯಾಕೆ ತೇಪೆ ಹಾಕೋ ತರ ಮಾತಾಡ್ತಿದ್ದಾರೆ? ನನ್ ಗೊತ್ತಿಲ್ದೆ ಏನೋ ನಡೀತಿದೆ. ಏನದು? ಅಖಿಲ್, ಅಮ್ಮ, ನಿನ್ ಜೊತೆ ಸ್ವಲ್ಪ ಮಾತಾಡ್ಬೇಕು. ಯಾವ್ದ್ರ ಬಗ್ಗೆನಮ್ಮ? ಯಾವ್ದ್ರ ಬಗ್ಗೆ ಅಂತ ನಿನ್ಗೆ ಗೊತ್ತಿಲ್ವಾ? ಇಲ್ಲ, ಗೊತ್ತಿಲ್ದಿರೋ ತರ ನಾಟಕ ಮಾಡ್ತಿದ್ಯಾ? ಹೆಣ್ಣು ಅಂದ್ಮೇಲೆ ತಗ್ಗಿ ಬಗ್ಗಿ ನಡಿಬೇಕು, ಹದ್ದು ಮೀರ್ಬಾರ್ದು. ರೀತಿ ನೀತಿ, ಸಂಸ್ಕೃತಿ, ಸಂಪ್ರದಾಯ, ಆಚಾರ ಎಲ್ಲಾನು ಇರ್ಬೇಕು. ಅದನ್ನೆಲ್ಲ ಬಿಟ್ಟು ಬದುಕೋದು ಅಂದ್ರೆ ಮರ್ಯಾದೆ ಬಿಟ್ಟು ಬದುಕ್ದಂಗೆ. ಅಂಥದ್ದು ಏನಾಯ್ತಮ್ಮ? ಇನ್ನು ಏನಾಗ್ಬೇಕೋ? ನಿಮ್ಮ ದೊಡ್ಡಣ್ಣ ಭಾಸ್ಕರ್ ನಾನ್ ತೋರ್ಸಿದ ಹುಡುಗಿನ ಮದ್ವೆ ಆದ. ಅಭಿ ಮೊದ್ಲೇ ಮದ್ವೆ ಆಗ್ಲಿ, ಈ ಮದ್ವೆ ಆಗ್ಲಿ ನಾವ್ ಹೇಳಿತಾರನೇ ಆಗ್ತಾ ಇದೆ. ಆದ್ರೆ ನೀನು ಅವ್ರಿಗಿಂತ ದೊಡ್ಡವನಾಗ್ಬಿಟ್ಟೆ. ನಾವೇ ಸಂಬಂಧ ನೋಡೋವರೆಗೂ ಕಾಯೋ ಬದಲು ನೀನೇ ಒಂದ್ ಹುಡುಗಿನ ಹುಡ್ಕೊಂಡಿದ್ಯಾ. ಅದು ಈ ಮನೆತನಕ್ಕೂ ಸಂಪ್ರದಾಯಕ್ಕೂ ಅಡ್ಡ ಬಂದ್ರು ನಿಮ್ಮಪ್ಪ ಮತ್ತೆ ಅಭಿ ಹೇಳಿದ್ರು ಅಂತ ನಾನು ಒಪ್ಕೊಂಡೆ. ನೀನು ಲವ್ ಮಾಡಿರೋ ಹಾರಿಕಾ ಅವ್ರ ಅಪ್ಪ ಅಮ್ಮನ ನಡವಳಿಕೆ ಒಂಚೂರು ಚೆನ್ನಾಗಿಲ್ಲ. ಅವರೇನೋ ಮೇಲು ಅನ್ನೋ ಥರ, ನಾವು ಅವ್ರಿಗಿಂತ ಕೀಳು ಅನ್ನೋ ಥರ ನಡ್ಕೋತಾ ಇದ್ದಾರೆ. ನಮ್ಮ ಮೇಲೆ ಕನಿಕಾರ ಬಂದು ಈ ಮದ್ವೆಗೆ ಒಪ್ಕೊಂಡಿರೋ ಥರ ಕೊಂಕು ಮಾತಾಡ್ತಾ ಇದ್ದಾರೆ. ಅದು ಸಾಲ್ದು ಅಂತ ನೀನು ನಮ್ಮ ಮನೆಯವ್ರನ್ನ ಬಿಟ್ಟು ನಾಯಿ ಥರ ಬಾಲ ಅಲ್ಲಾಡಿಸ್ಕೊಂಡು ಅವ್ರ ಸುತ್ತ ಸುತ್ತಾ ಇದ್ದೆ. ನಿನಗ್ ನಾಚಿಕೆ ಆಗ್ಲಿಲ್ವಾ? ನಾವ್ ನಿನಗೆ ಕಲ್ಸಿರೋ ಸಂಸ್ಕಾರ ಎಲ್ಲ ಏನಾಯ್ತು? ಅದು ಅಮ್ಮ, ಅವ್ರಿಗೆ ನೀವು ಹೊಸಬ್ರಲ್ವಾ, ಅವ್ರಿಗೆ ಕಂಫರ್ಟೇಬಲ್ ಆಗ್ಲಿ ಅಂತ ಜೊತೆಲಿದ್ದೆ. ಹೊಸಬ್ರಾದ್ರೆ ಬೆರೆಯೋಕೇನೋ? ಮದ್ವೆ ಮಾಡ್ತಿದ್ವಿ ಅಂದ್ಮೇಲೆ ಪರಿಚಯ ಬೆಳೆಸ್ಕೋಬೇಕು, ಹೊಸಬ್ರ ಜೊತೆ ಹೊಂದ್ಕೋಬೇಕು. ಅದನ್ ಬಿಟ್ಟು ತಾವು ಮಾತ್ರ ಎಲ್ರಿಗಿಂತ ಶ್ರೇಷ್ಠ ಅನ್ನೋ ಥರ ಸೆಪ್ರೇಟ್ ಆಗಿ ಹೋದ್ರೆ ಹೇಗೆ?
ಅದಕ್ಕೆಲ್ಲ ನೀನು ಸಪೋರ್ಟ್ ಮಾಡ್ತೀಯಾ? ಇಂಥದನ್ನೆಲ್ಲ ನೋಡ್ಕೊಂಡು ನಿಮ್ಮಪ್ಪ ತೆಪ್ಪಗೆ ಸುಮ್ಮನೆ ಇರ್ಬೋದೇನೋ. ನಾನು ಸುಮ್ಮನಿರೋದಿಲ್ಲ ಅಖಿಲ್.